ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೆಲವೊಂದು ವಾರಗಳಲ್ಲಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗಿದೆ, ಹಾಗೆ ಕೆಲವೊಂದು ರಿಲೀಸ್ ಆಗಿದೆ, ಹಾಗೆ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸಿನಿಮಾಗಳ ಅಪ್ಡೇಟ್ಸ್ ಹೊರಬೀಳಿದೆ. ಹಾಗಾದರೆ ಎಲ್ಲದರ ಬಗ್ಗೆ ಒಂದೊಂದಾಗಿ ಮಾತಾಡೋಣ. ಮೊದಲಿಗೆ ಲೇಟೆಸ್ಟ್ ಮೂವಿ ರಿಲೀಸ್ನ ಬಗ್ಗೆ ಮಾತಾಡೋದಾದರೆ, ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಲೋ ಅಲ್ಲಿತ್ತು, ಹಾಗೆ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತಿರಲಿಲ್ಲ. ಆದರೆ ಆಗಸ್ಟ್ 9ಕ್ಕೆ ರಿಲೀಸ್ ಆದ ಭೀಮಾ ಚಿತ್ರವು ಒಳ್ಳೆಯ ರೆಸ್ಪಾನ್ಸ್ ಪಡೆದು ಬ್ಲಾಕ್ ಬಸ್ಟರ್ ಆಗಿದೆ. ಇದರ ಜೊತೆ ಆಗಸ್ಟ್ 15ಕ್ಕೆ ರಿಲೀಸ್ ಆದ ಕೃಷ್ಣಂ ಪ್ರಣಯ ಸಖಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಪಡೆದು ಸೂಪರ್ ಹಿಟ್ ಆಗಿದೆ. ಇದೀಗ ಅಂದರೆ ಆಗಸ್ಟ್ 30ಕ್ಕೆ 2 ಚಿತ್ರಗಳು ರಿಲೀಸ್ ಆಗಿದೆ. ಆ ಚಿತ್ರಗಳು ಬಂದು ಲಾಫಿಂಗ್ ಬುದ್ಧ. ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡುತ್ತಿರುವ ಈ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಅವರು ಲೀಡ್ ಆಕ್ಟರ್ಸ್ನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ ಆಗಸ್ಟ್ 30ಕ್ಕೆ ರಿಲೀಸ್ ಆಗಿತ್ತು. ಇದರ ಜೊತೆ ಪೇಪೆ, ವಿನಯ್ ರಾಜ್ಕುಮಾರ್ ಅವರು ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿರುವ ಪೇಪೆ ಚಿತ್ರ ಆಗಸ್ಟ್ 30ಕ್ಕೆ ರಿಲೀಸ್ ಆಗಿದೆ. ಅದಲ್ಲದೆ ಕೆಲವೊಂದು ಸಿನಿಮಾ ರಿಲೀಸ್ ಆಗಿದ್ದು, ಇದರಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕರಿಯ ಚಿತ್ರ. ಹೌದು, ಡೈರೆಕ್ಟರ್ ಪ್ರೇಮ್ಸ್ ಅವರು ಡೈರೆಕ್ಷನ್ನಲ್ಲಿ ಮೂಡಿಬಂದಿರುವ ಕರಿಯ ಚಿತ್ರ 21 ವರ್ಷಗಳ ಬಳಿಕ ಮತ್ತೆ ರಿಲೀಸ್ ಆಗಿದೆ. ಇದು ಆಗಸ್ಟ್ 30ಕ್ಕೆ ರಿಲೀಸ್ ಆಗಿದ್ದು, ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಂಡು ಸಿಂಗಲ್ ಥಿಯೇಟರ್ಸ್ನಲ್ಲಿ ರಾರಾಜಿಸುತ್ತಿದೆ. ಸೊ ಇದಿಷ್ಟು ಇತ್ತೀಚೆಗೆ ರಿಲೀಸ್ ಆದ ಸಿನಿಮಾಗಳು, ಹಾಗೆ ರಿಲೀಸ್ ಆದ ಸಿನಿಮಾಗಳು. ಮುಂದೆ ಕನ್ನಡದ ದೊಡ್ಡ ದೊಡ್ಡ ಅಪ್ಡೇಟ್ಸ್ಗಳು ಹೊರಬೀಳಿದ್ದು ಒಂದೊಂದಾಗಿ ಎಲ್ಲವನ್ನು ನೋಡೋಣ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಯಾಕಂದರೆ ದೊಡ್ಡ ಅಪ್ಡೇಟ್ಸ್ ಕೊನೆಯಲ್ಲಿದೆ. ಮೊದಲಿಗೆ ಇಬ್ಬನಿ ತಬ್ಬಿದ ಇಳೆಯಲಿ. ಈ ಸಿನಿಮಾ ಬಂದು ಪರಮ ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಡೈರೆಕ್ಟ್ ಮಾಡುತ್ತಿರುವ ಚಿತ್ರ. ಸಿನಿಮಾದಲ್ಲಿ ವಿಹಾನ್, ಅಂಕಿತಾ ಅಮರ್ ಹಾಗೂ ಮಯೂರಿ ಅವರು ಲೀಡ್ ಆಕ್ಟರ್ಸ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು, ಟ್ರೇಲರ್ನಲ್ಲಿ ತುಂಬಾ ಒಳ್ಳೆಯ ರೆಸ್ಪಾನ್ಸನ್ನು ಪಡೆದುಕೊಂಡಿದೆ. ಹಾಗೆಯೇ ಟ್ರೇಲರ್ ತುಂಬಾ ಇಂಪ್ರೆಸಿವ್ ಆಗಿದ್ದು, ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಿಸಿದೆ. ಈ ಚಿತ್ರ ಇದೇ ಸೆಪ್ಟೆಂಬರ್ 5ರಂದು ರಿಲೀಸ್ ಆಗಲಿದ್ದು, ಹಾಗೆಯೇ ಚಿತ್ರದ ಸೆನ್ಸರ್ ಕೂಡ ಆಗಿದೆ. ಚಿತ್ರ ಯು ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದೆ. ಮುಂದಿನ ಸಿನಿಮಾ ಬಂದು ಅ ಡೇ ಇನ್ ಡಾಲರ್ಸ್ಪೇಟೆ. ಇದು ಪೃಥ್ವಿ ಅಂಬರ್ ಅವರ ಮುಂದಿನ ಸಿನಿಮಾವಾದ ಅ ಡೇ ಇನ್ ಡಾಲರ್ಸ್ಪೇಟೆ ಕೂಡ ಸೆಪ್ಟೆಂಬರ್ 6ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾವನ್ನು ಮೋಹನ್ ಎನ್ ಮುನಿಯಪ್ಪ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ನೆಕ್ಸ್ಟ್ ಸಿನಿಮಾ ಬಂದು ರಾನಿ ದ ರೂಲರ್. ಇನ್ನು ಕಿರಣ್ ರಾಜ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯಾದ ರಾನಿ ಚಿತ್ರ ಕೂಡ ಸೆಪ್ಟೆಂಬರ್ 12ರಂದು ರಿಲೀಸ್ ಆಗಲಿದೆ. ಈ ಚಿತ್ರವನ್ನು ಗುರುತೇಜ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೂ ಚಿತ್ರದ ಸಾಂಗ್ಸ್ಗಳು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಚಿತ್ರ ಕನ್ನಡ ಮಾತ್ರವಲ್ಲದೆ ಹಿಂದಿಯಲ್ಲಿ ಕೂಡ ರಿಲೀಸ್ ಆಗಲಿದೆ. ಚಿತ್ರದ ಟ್ರೇಲರ್ ಹಾಗೂ ಮುಂದಿನ ಅಪ್ಡೇಟ್ಸ್ಗಳು ಆದಷ್ಟು ಬೇಗ ರಿಲೀಸ್ ಆಗುವ ಸಾಧ್ಯತೆ ಇದೆ. ರಕ್ಕಸಪುರದೊಳು. ಇನ್ನು ಆಗಸ್ಟ್ನಲ್ಲಿ ರಾಜ್ಬಿ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ. ಆ ಚಿತ್ರಗಳಲ್ಲಿ ಮೊದಲು ಬಂದು ರಕ್ಕಸಪುರದಲ್ಲಿ. ಈ ಸಿನಿಮಾವನ್ನು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಲಿದ್ದಾರೆ ಹಾಗೂ ಡಾಕ್ಟರ್ ಕೆ ರವಿವರ್ಮ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸಿಕೊಳ್ಳುತ್ತಿದೆ. ಹಾಗೆಯೇ ಸಿನಿಮಾ ಕನ್ನಡ ಹಾಗೂ ಮಲಯಾಳಂನಲ್ಲಿ ರಿಲೀಸ್ ಆಗಲಿದೆ. ರಾಜ್ಬಿ ಶೆಟ್ಟಿ ಅವರ ಗರುಡಗಮನ ವೃಷಭ ವಾಹನ ಚಿತ್ರವು ತುಂಬಾ ಫೇಮಸ್ ಆಗಿ ಮಲಯಾಳಂನಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಪಡೆದು ಹಿಟ್ ಆಗಿತ್ತು. ಹಾಗಾಗಿ ರಾಜ್ಬಿ ಶೆಟ್ಟಿ ಅವರಿಗೆ ಮಲಯಾಳಂನಲ್ಲಿ ಸ್ವಲ್ಪ ಫ್ಯಾನ್ಸ್ ಕ್ರೇಜ್ ಗೆಲ್ಲಿದ್ದು, ಹಾಗಾಗಿ ಈ ಚಿತ್ರ ಮಲಯಾಳಂನಲ್ಲೂ ಕೂಡ ರಿಲೀಸ್ ಆಗಲಿದೆ. ಇದನ್ನು ಹೊರತುಪಡಿಸಿ ರಾಜ್ಬಿ ಶೆಟ್ಟಿ ಅವರು ಮಲಯಾಳಂನ ಕೊಂಡಲ್ ಚಿತ್ರದಲ್ಲಿ ನಟಿಸುತ್ತಿದ್ದು, ಈ ಚಿತ್ರತಂಡವು ಇವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಇನ್ನು ಡಾಲಿ ಧನಂಜಯ್ ಅವರು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಹೊರಬೀಳಿದೆ. ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇನ್ನು ನೆಕ್ಸ್ಟ್ ಬಂದು ಬಲರಾಮನ ದಿನಗಳು. ಇನ್ನು ವಿನೋದ್ ಪ್ರಭಾಕರ್ ಅವರ ನಟನೆಯ ಹಾಗೂ KM ಚೈತನ್ಯ ಅವರು ಡೈರೆಕ್ಟ್ ಮಾಡುತ್ತಿರುವ ಬಲರಾಮನ ದಿನಗಳು ಚಿತ್ರದ ಬಿಗ್ ಅಪ್ಡೇಟ್ ಹೊರಬೀಳಿದೆ. ಚಿತ್ರಕ್ಕೆ ಸಂತೋಷ್ ನಾರಾಯಣ್ ಅವರು ಮ್ಯೂಸಿಕ್ ಕೊಡಲಿದ್ದಾರೆ. ಈ ಹಿಂದೆ ಇವರು ಕಲ್ಕಿ ಚಿತ್ರದಲ್ಲಿ ಮ್ಯೂಸಿಕ್ ಕೊಟ್ಟಿದ್ದರು. ಹಾಗೆ ಇವರು ಕನ್ನಡಕ್ಕೆ ಡೆಬ್ಯೂಟ್ ಮಾಡಿಕೊಂಡು ಬಲರಾಮನ ದಿನಗಳ ಚಿತ್ರಕ್ಕೆ ಮ್ಯೂಸಿಕ್ ಅನ್ನು ಡೈರೆಕ್ಟ್ ಮಾಡಲಿದ್ದಾರೆ. VK30 ಅಂದರೆ ವಿಜಯ್ ಕುಮಾರ್ 30. ಇನ್ನು ದುನಿಯಾ ವಿಜಯ್ ಅವರ 30ನೇ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಈ ಚಿತ್ರವನ್ನು ಸಲಗಾ ಹಾಗೂ ಭೀಮಾ ಚಿತ್ರದ ಟೀಮ್ ಮಾಡುತ್ತಿದೆ. ಈ ಚಿತ್ರವನ್ನು PR ವೆಟ್ರಿವೆಲ್ ಅವರು ಡೈರೆಕ್ಟ್ ಮಾಡಲಿದ್ದು, ಹಾಗೆ ಚಿತ್ರದ ಒಂದು ಫಸ್ಟ್ ಲುಕ್ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಿಗ್ ಅಪ್ಡೇಟ್ ಬಂದು ಉಪೇಂದ್ರ ಅವರದು. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಜನಿಕಾಂತ್ ಸರ್ ಅವರ ಅಭಿನಯದ ಲೋಕೇಶ್ ಕನಗರಾಜನ್ ಅವರ ಡೈರೆಕ್ಟ್ ಮಾಡುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಲಿ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ.
ಉಪೇಂದ್ರ ಅವರು ರಜನಿಕಾಂತ್ ಅವರ ಜೊತೆಗಿನ ಈ ಫೋಟೋ ಎಲ್ಲ ಕಡೆ ಹರಿದಾಡುತ್ತಿದ್ದು, ಇವರು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂದು ಬಜ್ ಇದೆ. ಕೂಲಿ ಬಂದು LCU ಅಂದರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಪಾರ್ಟ್ ಆಗುವ ಚಾನ್ಸಸ್ ಹೆಚ್ಚಿದೆ. ಯಾಕಂದರೆ ಇಲ್ಲಿವರೆಗೆ ಅವರು ಮಾಡಿದ ಎಲ್ಲ ಚಿತ್ರಗಳು ಕೂಡ LCUನ ಪಾರ್ಟ್ ಆಗಿದ್ದು, ಈ ಚಿತ್ರ ಕೂಡ ಒಂದು LCUನ ಒಂದು ಮುಖ್ಯವಾದ ಪಾತ್ರ, ಕೂಲಿ ಮುಖ್ಯವಾದ ಚಿತ್ರವಾಗಲಿದೆ. ಹಾಗಾಗಿ ಉಪೇಂದ್ರ ಅವರು ಈ ಚಿತ್ರದಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಅಂದರೆ ಮುಖ್ಯವಾದ ಪಾತ್ರವನ್ನು ಮಾಡಲಿದ್ದಾರೆ. ಇದಾದ ಬಳಿಕ ಅವರ ಮುಂದಿನ ಚಿತ್ರವಾದ UI ಚಿತ್ರದಿಂದ ಕೂಡ ಒಂದು ಬಿಗ್ ಅಪ್ಡೇಟ್ ಹೊರಬೀಳಿದೆ. UI ಇದು ಉಪೇಂದ್ರ ಅವರು ಡೈರೆಕ್ಷನ್ ಮಾಡುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಹಂಚಿಕೊಂಡಿದೆ. ಹಾಗೆಯೇ ಚಿತ್ರದ ಸೌಂಡ್ ಆಫ್ UI ಕೂಡ ರಿಲೀಸ್ ಆಗಿದೆ. UIಗೆ ಮ್ಯೂಸಿಕ್ ಅನ್ನು B ಅಜ್ನೀಶ್ ಲೋಕಂತ್ ಅವರು ನೀಡಿದ್ದು, ಅದರ ಸೌಂಡ್ ಆಫ್ UI ರಿಲೀಸ್ ಆಗಿದೆ. UIನ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದು, ಇದನ್ನು ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಚಿತ್ರೀಕರಣವನ್ನು ನಡೆಸಲಾಗುತ್ತಿದೆ. ಹಾಗಾಗಿ ಇದರ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದ್ದು, ಅಕ್ಟೋಬರ್ನಲ್ಲಿ ಕನ್ನಡ ಇಂಡಸ್ಟ್ರಿ 2 ದೊಡ್ಡ ಸಿನಿಮಾಗಳು ರಿಲೀಸ್ ಆಗಲಿದೆ. ಒಂದು ಬಂದು ಮಾರ್ಟಿನ್ ಹಾಗೂ ಇದು ಉಪೇಂದ್ರ ಅವರ UI. ಇನ್ನು ಮುಂದಿನ ದೊಡ್ಡ ಅಪ್ಡೇಟ್ ಬಂದು ಭೈರತಿ ರಣಗಲ್ನಿಂದ. ಶಿವಣ್ಣ ಅವರು ಅಭಿನಯಿಸುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್. ಈ ಚಿತ್ರದ ಬಿಗ್ ಅಪ್ಡೇಟ್ ಹೊರಬೀಳಿದೆ. ನರ್ತನ್ ಅವರು ಈ ಚಿತ್ರವನ್ನು ಡೈರೆಕ್ಷನ್ ಮಾಡುತ್ತಿದ್ದಾರೆ ಹಾಗೂ ಗೀತಾ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಚಿತ್ರದ ಅಪ್ಡೇಟ್ ಬಂದು ಚಿತ್ರದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಚಿತ್ರ ಇದೇ ನವೆಂಬರ್ 15ಕ್ಕೆ ರಿಲೀಸ್ ಆಗಲಿದೆ. ಇದರ ಜೊತೆ ಚಿತ್ರದ ಒಂದು ಫಸ್ಟ್ ಸಿಂಗಲ್ ರಿಲೀಸ್ ಆಗಿದ್ದು, ತುಂಬಾನೇ ಪವರ್ಫುಲ್ ಆಗಿ ಮ್ಯೂಸಿಕ್ ಅನ್ನು ರವಿ ಬಸ್ರೂರ್ ಅವರು ನೀಡಿದ್ದಾರೆ. ಚಿತ್ರದ ಟ್ರೇಲರ್ ಆದಷ್ಟು ಬೇಗ ರಿಲೀಸ್ ಆಗುವ ಸಾಧ್ಯತೆ ಇದ್ದು, ಕೆಲವೊಂದು ಬಸ್ಗಳ ಪ್ರಕಾರ ಅಕ್ಟೋಬರ್ನಲ್ಲಿ ಅಂದರೆ ದಸರಾ ಇರುವ ಕಾರಣ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಬಿಗ್ಗೆಸ್ಟ್ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಅವರ ಕಡೆಯಿಂದ ಬಂದಿದೆ. ಹೌದು, BRB ಚಿತ್ರದ ಅಪ್ಡೇಟ್ ಹೊರಬೀಳಿದೆ. ಅನೂಪ್ ಭಂಡಾರಿ ಅವರು ಡೈರೆಕ್ಷನ್ ಮಾಡುತ್ತಿರುವ ಕಿಚ್ಚ ಸುದೀಪ್ ಅವರ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ BRB ಅಂದರೆ ಬಿಲ್ಲಾ ರಂಗ ಭಾಷಾ. ಈ ಚಿತ್ರದ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ 2 ಅಂದರೆ ನಾಳೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಗಲಿದೆ. ಹಾಗೆಯೇ ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಅಪ್ಡೇಟ್ಸ್ ಕೂಡ ನಾಳೆ ಹೊರಬೀಳಿದ್ದು, ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ನಾನು ಮಾಡ್ತೇನೆ. ಇದಲ್ಲದೆ ಇನ್ನೊಂದು ಅಪ್ಡೇಟ್ ಬಂದು ಮ್ಯಾಕ್ಸ್ ಚಿತ್ರದ ಕಡೆಯಿಂದ ಬಂದಿದೆ. ಹೌದು, ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಪ್ಕಮಿಂಗ್ ಮೂವಿ ಬಂದು ಮ್ಯಾಕ್ಸ್ ಚಿತ್ರ 2024ರಲ್ಲಿ ರಿಲೀಸ್ ಆಗಲಿದ್ದು, ಈ ಚಿತ್ರದ ಒಂದು ಸಾಂಗ್ ರಿಲೀಸ್ ಆಗಲಿದೆ. ಅದು ಬಂದು ಮ್ಯಾಕ್ಸಿಮಮ್ ಮಾಸ್. ಸೊ ಇದು ಸೆಪ್ಟೆಂಬರ್ 2ರಂದು ಬೆಳಿಗ್ಗೆ 6:56ಕ್ಕೆ ರಿಲೀಸ್ ಆಗಲಿದೆ. ಮ್ಯಾಕ್ಸ್ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇದ್ದು, ಚಿತ್ರದ ರಿಲೀಸ್ ಡೇಟ್ ಕೂಡ ಈ ಸಾಂಗ್ನಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಮಾರ್ಟಿನ್ ಚಿತ್ರದ ಫಸ್ಟ್ ಸಾಂಗ್ ಸೆಪ್ಟೆಂಬರ್ 3ರಂದು ರಿಲೀಸ್ ಆಗಲಿದೆ. ಇನ್ನು ನೆಕ್ಸ್ಟ್ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡುತ್ತಿರುವ ಕಾಂತಾರ ಚಾಪ್ಟರ್ 1 ಚಿತ್ರದ ಶೂಟಿಂಗ್ ಭಾರಿ ಜೋರಾಗಿ ನಡೆಯುತ್ತಿದ್ದು, ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಅವರು ಕಲಾರಿ ಪಟ್ಟುವನ್ನು ಕಲಿಯುತ್ತಿದ್ದಾರೆ. ಸೊ ಇದಿಷ್ಟು ಇಂಡಸ್ಟ್ರಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.